ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಎಸ್ ಕೆಮಿಸ್ಟ್ರಿ. ಸೊ ಡೆಂಟಲ್ ಮಾಪಪ್ ರೌಂಡ್ ಮತ್ತೆ ಫಸ್ಟ್ ರೌಂಡ್ ಆಫ್ ಆಯುಷ್ಗೆ ಯಾರ್ಯಾರು ಆಪ್ಷನ್ ಎಂಟ್ರಿಯನ್ನು ಮಾಡ್ತಾ ಇದ್ದೀರಿ, ಸೊ ಅವರಿಗೆ ಆಪ್ಷನ್ ಎಂಟ್ರಿಯನ್ನು ಮಾಡೋದಕ್ಕೆ 28ನೇ ತಾರೀಕು ಬೆಳಗ್ಗೆ 11 ಗಂಟೆಯ ತನಕ ಕೂಡ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಇದಕ್ಕೆ ಕೆಇ ಅವರು ಕೊಟ್ಟಿರುವಂಥ ರೀಸನ್ ಏನಂತಂದ್ರೆ, ಸೊ ಇನ್ ದ ವ್ಯೂ ಆಫ್ ಸ್ಟ್ರೇ ವೇಕೆನ್ಸಿ ರೌಂಡ್ ಫಾರ್ ಮೆಡಿಕಲ್ ಅಂತ ಕೊಟ್ಟಿದ್ದಾರೆ. ಬಟ್ ಒಂದು ಎಕ್ಸ್ಟೆಂಡ್ ಮಾಡೋದಕ್ಕೆ ಒಂದು ರೀಸನ್ ಬೇಕಷ್ಟೇ. ಸೊ ಸ್ಟ್ರೇ ವೇಕೆನ್ಸಿ ರೌಂಡ್ ಅದ್ರ ಪಾಡಿಗೆ ಅದು ನಡೀತಾ ಇರ್ತದೆ. ಸೊ ಹಾಗೆ ನೋಡಿದ್ರೆ ಸ್ಟ್ರೇ ವೇಕೆನ್ಸಿ ರೌಂಡ್ ಮೆಡಿಕಲ್ ಇದರ ಒಂದು ನೋಟಿಫಿಕೇಶನ್ ಪ್ರಕಾರ ಇವರು ಏನು ಮಾಡಬೇಕು ಅಂತಂದ್ರೆ, ಸ್ಟ್ರೇ ವೇಕೆನ್ಸಿ ರೌಂಡ್ ಮೆಡಿಕಲ್ ಸೀಟಿಗೆ ಏನಿದೆ ಅದನ್ನ ಮೊದಲು ರಿಸಲ್ಟ್ ಅನೌನ್ಸ್ ಮಾಡಲೇಬೇಕು. ಅದಾದ ಮೇಲೆ ಡೆಂಟಲ್ ಮತ್ತೆ ಆಯುಷ್ ಮಾಡಬೇಕು. ಯಾರಿಗೆ ಅಲ್ಲಿ ಸೀಟ್ ಸಿಕ್ಕಿದೆ ಸ್ಟ್ರೇ ವೇಕೆನ್ಸಿ ರೌಂಡ್ ಮೆಡಿಕಲ್ ಅಲ್ಲಿ, ಅವರಿಗೆ ಡೆಂಟಲ್ ಮತ್ತೆ ಆಯುಷ್ ಸೀಟ್ಗಳನ್ನ ಇವರು ಅಲಾಟ್ ಮಾಡಬಾರ್ದು. ಸೊ ಇದು ದಟ್ ಶುಡ್ ಬಿ ದ ಪ್ರೊಸೀಜರ್. ಬಟ್ ನಿಮಗೆಲ್ಲ ಗೊತ್ತಿರೋ ಹಾಗೆ KCET ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ರಿಸಲ್ಟ್ ಇನ್ನೂ ಕೂಡ ಬಂದಿಲ್ಲ ನಮಗೆ. ಸೊ ಅಂತಹ ಕೇಸಲ್ಲಿ ಸ್ಟ್ರೇ ವೇಕೆನ್ಸಿ ರೌಂಡ್ ಮೆಡಿಕಲ್ ಸೀಟ್ ಯಾಕೆ ಬರ್ತದೆ? ಸೊ ನನಗನ್ಸೋ ಪ್ರಕಾರ ಏನೋ ಒಂದು ದೊಡ್ಡ ಟೆಕ್ನಿಕಲ್ ಪ್ರಾಬ್ಲಮ್ಮೇ KEಯಲ್ಲಿ ಆಗಿದೆ ಅಂತ ನನಗೆ ಅನಿಸ್ತದೆ. ನೋಡೋಣಂತೆ. ಸೊ ಅವ್ರು ಯಾವಾಗ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡ್ತಾರೆ ಅಂತ. ಸೊ ಅದರ ಜೊತೆಗೆ ಸ್ಟ್ರೇ ವೇಕೆನ್ಸಿ ರೌಂಡ್ ರಿಸಲ್ಟ್ ಅನ್ನು ಕೂಡ ಅವರು ಅನೌನ್ಸ್ ಮಾಡಬೇಕು. ಅದಾದ್ಮೇಲೆ ಸೊ ನನಗನ್ಸೋ ಪ್ರಕಾರ ಡೆಂಟಲ್ ಮತ್ತೆ ಆಯುಷ್ ಕೌನ್ಸಿಲ್ಗೆ ಸಂಬಂಧಪಟ್ಟಂತೆ ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ತಾರೆ. ಸೊ ಡೆಂಟಲ್ ಮತ್ತೆ ಆಯುಷ್ಗೆ ವೇಟ್ ಮಾಡೋರು ಇನ್ನೂ 3-4 ದಿನ ನಿಮ್ಮ ರಿಸಲ್ಟ್ ಮತ್ತೆ ಅಡ್ಮಿಷನ್ಗೋಸ್ಕರ ವೇಟ್ ಮಾಡಬೇಕಾಗ್ತದೆ. ಸೊ ವೇಟ್ ಫಾರ್ result. Thank you. Have a nice day.